ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಸರಗೂರು ತಾಲೂಕಿನ ಹಾದನೂರು ಎಂಸಿ ತಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸುವ 152 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸರಗೂರು ಹೋಬಳಿ ಲಕ್ಷ್ಮಣಾಪುರ ಸರ್ವೆ ನಂಬರ್ 30, 32ರಲ್ಲಿನ 729.5 ಎಕರೆ, ಅಳಲಹಳ್ಳಿ ಸರ್ವೆ ನಂಬರ್ 10ರಲ್ಲಿರುವ ಭೂಮಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಿಕೊಂಡು ಹೋಗುತ್ತಿದ್ದಂತಹ 152 ಬಡ ಕುಟುಂಬಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿ ಕಾಡಿನಿಂದ ಹೊರತಂದು ಪುನರ್ವಸತಿ ಕಲ್ಪಿಸದೆ ಅನ್ಯಾಯ ಎಸಗಿದ್ದಾರೆ ಎಂದು ಆರೋಪಿಸಿದಂತಹ ಒಕ್ಕೂಟದ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಒಕ್ಕೂಟದ ತಾಲೂಕು ಅಧ್ಯಕ್ಷ ಯಶವಂತಪುರ ಡಿ ನಾಗರಾಜು ಮಾತನಾಡಿ, ಅರಣ್ಯ ಕಂದಾಯ ಇಲಾಖೆ ಸಮ್ಮುಖದಲ್ಲಿ ಈಗಾಗಲೇ 1 ಬಾರಿ ಸ್ಥಳ ಪರಿಶೀಲನೆ ನಡೆಸಿದ್ದು ಸರ್ವೆ ಕೂಡ ನಡೆಸಿದ್ದಾರೆ. ಈ ಕುರಿತು ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಅಧಿಕಾರಿಗಳು ಪುನರ್ವಸತಿ ಕಲ್ಪಿಸುವಲ್ಲಿ ಮೀನಾಮೇಷ ಎಣಿಸುತ್ತಿದ್ದಾರೆ. ಈ ಕೂಡಲೇ ಜಂಟಿ ಸರ್ವೆ ನಡೆಸಿ ನೊಂದ ಜನರಿಗೆ ಭೂಮಿ ಪುನರ್ವಸತಿ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಆದಿವಾಸಿಗಳ ಸಮಸ್ಯೆ ಆಲಿಸಲಾಗದ ಡಿಸಿಗೆ, ಏನು ಕೆಲಸ ಮಾಡಲಾಗದ ಸೋಮೇರಿ ಡಿಸಿಗೆ ಈ ಒಂದು ಏನು ಸರ್ವೆ 152 ಕುಟುಂಬಗಳೇನು ಕೇಳ್ತಾ ಇದ್ದಾರೆ, ಇದು ನಮ್ಮ ಟೈಗರ್ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಕೋರ್ ಏರಿಯಾದಲ್ಲಿದೆ ಅಂಥದ್ದು. ಸೊ ಅದನ್ನು ನಾವು ಮಾಡಲಿಕ್ಕೆ ತೊಂದರೆ ಇದೆ. ಆಮೇಲೆ ಒಂದೇನು ಹೇಳ್ತಾರೆ, ಲೈಕ್ ಕಾನ್ಸ್ಟಿಟ್ಯೂಷನ್ ಸ್ಟೇಷನ್ ಇಶ್ಯೂ ಅಲ್ಲ, ಇದು ಏನೇ ಇದ್ರೂ ನಮಗೆ ಸೆಂಟ್ರಲಿಂದನೇ ನಮಗೆ ಡೈರೆಕ್ಷನ್ಸ್ ಬರಬೇಕು, ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಆ ಒಂದು ಕಾರಣಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಎಮ್ ಎಲ್ ಎ ಅವ್ರ ಗಮನಕ್ಕೆ ಬಹಳ ಒಂದು ಗಂಭೀರವಾಗಿ ತರ್ತೇನೆ. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಈ ಹೇಗೆ ನಾವು ಹರಿಯಾಲ್ಪುರ ಆಗ್ಬೋದು ಮತ್ತು ಕುಂದೂರಿಗೆ ಸಂಬಂಧಪಟ್ಟಂಥ ಇಶ್ಯೂನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ DFOನು ಕರೆದು ಎಲ್ಲನೂ ಕರೆದು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಮಾಡಿದ್ದು, ಅದೇ ರೀತಿಯಾಗಿ ಇದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಆ್ಯಕ್ಚುಲಿ ಹೊರಟಿದ್ದೀನಿ. ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಒಂದು ಮೀಟಿಂಗ್ ಮಾಡಬೇಕು ಅಂತ ಎಲ್ಲ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಆ್ಯಕ್ಚುಲಿ ಒಂದು ಸಭೆ ಮಾಡಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕುವಂತ ನಾವು ವರ್ಕ್ ಮಾಡ್ತೀವಿ. ಇಷ್ಟು ನಾನು ಸರ್ವೆ ಡೇಟ್ ಕೊಡ್ತೀನಿ ನಾಯಕರೇ, ಬಟ್ ರಿಸಲ್ಟ್ ಬೇಕು. ಪ್ರತಿ ಸಲ ಪಾಪ ನಾವು ಜಿಲ್ಲಾ ಮಟ್ಟದ ಸಂದರ್ಭದಲ್ಲಿ ಇದನ್ನ ಪರಿಹಾರಕ್ಕೆ ನಾನು ಸಭೆಯನ್ನು ಫಸ್ಟ್ ಆಯೋಜನೆ ಮಾಡಿಕೊಂಡು ಮುಂದಿನ ಒಂದು ಪರಿಹಾರದ ವಿಷಯದಲ್ಲಿ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ 11 ಸರ್ವೆ ಇರಲಿ. ಈಗ ಅದು ಟೋಟಲಿ ನಮ್ಮ ಲಕ್ಷ್ಮಣಪುರ ಸರ್ವೆ ನಂಬರ್ 30ರಲ್ಲಿ ಇರುವಂಥದ್ದು ಟೋಟಲ್ ಆಕ್ಚುಲಿ 700 ಚಿಲ್ಲರೆ ಎಕರೆ ನಮಗಿರುವಂಥದ್ದು. ನಮಗೆ ಬೈಫರ್ಕೇಶನ್ ಆಗಿ ಆ್ಯಕ್ಚುಲಿ ಮಾಡಬೇಕಾದ್ರೆ ಅವ್ರ ಮ್ಯಾಪ್ ತಗೊಂಡು ಬರ್ತಾ ಇರೋದು ನಿಮ್ಮ ಎಲ್ಲಿ ನೀವು 152 ಅಲ್ಲಿ ಓವರ್ಲ್ಯಾಪ್ ಆಗುತ್ತೆ ಅಂತ ಅವ್ರದ್ದು ವಾದ ಇದೆ. ಸೊ ಇದು ನನ್ನ ಹಂತದಲ್ಲಿ ಬಗೆಹರಿಯುವಂಥದ್ದಲ್ಲ. ಇದು ಡಿಸಿ ಅವ್ರ ಕಮಿಟಿಲಿ ಡಿಸಿ ಅವರ ಒಂದು ಮೀಟಿಂಗ್ ಅಲ್ಲಿ ಮಾಡಿ ಅವ್ರಿಗೆ ಈಗ ಪಾಪ ಹಿಂದೆ ಇದ್ದವರೆಲ್ಲ ಅಧಿಕಾರಿಗಳು ಹೋದ್ರು, ಈಗ ಎಲ್ಲ ಹೊಸಬರು, ಅವ್ರಿಗೆ ಪಾಪ ಅರಿವಿಲ್ಲ. 729.5 ಎಕರೆ ಮತ್ತು ಅಲ್ಲಲ್ಲಿ ಉತ್ತರ ಭೂಮಿಯಲ್ಲಿ 52 ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರಗೂರು ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ 600 ಮತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಹಾಗೂ 152 ಕುಟುಂಬಗಳು ವಾಸ ಮಾಡಿ ವ್ಯವಸಾಯ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿ ಇವರನ್ನು ಹೊರತಂದು ಪುನರ್ವಸತಿ ಅನ್ಯಾಯ ಎಸಗಿದ್ದಾರೆ. ಇದನ್ನು ವಿರೋಧಿಸಿ ಸುಮಾರು ದಿನಾಂಕ 24 ಇದರಲ್ಲಿ ಎಲ್ಲ ಡೇಟ್ಗಳನ್ನ ಹಾಕಿದ್ದೀವಿ, ಪ್ರತಿಯೊಂದು ಕೂಡ ಯಾವುದೆಲ್ಲ ಹಾಕಿದ್ದೀವಿ ಅಂತೇಳಿ. ಮತ್ತು ತಮ್ಮ ಕೊಟ್ಟಿರ್ತಕ್ಕಂಥ ಎಲ್ಲ ಮನವಿಗಳನ್ನು ಕೂಡ ನಾವು ಅಲ್ಲಿಗೆ ಲಗತ್ತಿದ್ದೀವಿ. ನಮಗೇನು ಭಾಳ ಪ್ರಮುಖವಾಗಿ ಏನಂತಂದರೆ, ಈಗ ತಕ್ಷಣ ಸರ್ವೆಗೆ ತಾವು ದಿನಾಂಕವನ್ನು ನಿಗದಿಪಡಿಸಬೇಕು ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗಳು ತಕ್ಷಣ ಒಂದು ಮೀಟಿಂಗನ್ನು ಆಯೋಜನೆ ಮಾಡಬೇಕಾಗಿದೆ. ಇದಾಗಲಿಲ್ಲ ಅಂತಂದರೆ ಇನ್ನು ಮತ್ತೆ ನಾವು ಮನವಿಯಾಗಿ ಹೋಗಬಾರ್ದು ಅನ್ನೋದು ನಮ್ಮ ಒಂದು ದೃಷ್ಟಿಕೋನ. ಹಾಗಾಗಿ ಇವತ್ತು ಆಮೇಲೆ ಇಬ್ಬರು ಬಂದರೆ ಮಾತಾಡ್ತೀವಿ. ಅಂತೇಳಿ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಸಮುದಾಯ ಒಕ್ಕೂಟದ ಪ್ರತಿನಿಧಿ. ಇವತ್ತು ನಾವು ಸರ್ವೆ ನಂಬರ್ 30, 32ರ ಏನು ಲಕ್ಷ್ಮಣಪುರ ಸರ್ವೆ ನಂಬರ್ಲಿ ನಮಗೆ ಭೂಮಿಯನ್ನು 729
ಎಕರೆ ಭೂಮಿ ಏನಿದೆ ಅದರಲ್ಲಿ ನಮ್ಮ ಆದಿವಾಸಿಗಳಿಗೆ ಸುಮಾರು 350ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಕೊಡಬೇಕು ಅನ್ನೋದನ್ನು ಸುಮಾರು ನಾವು ವರ್ಷಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಕೂಡ ನಾವು ಇವತ್ತು 7 ಮತ್ತು 3/2025 ಕೂಡ ನಾವು ಆಡಳಿತ ಗಮನವನ್ನು ಸೆಳೆಯಲಿಕ್ಕೆ ಇವತ್ತು ನಾವು ನಮ್ಮ ತಹಶೀಲ್ದಾರ್ ಅವರ ಮೂಲಕ ಮನವಿಯನ್ನು ಕೊಟ್ಟು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಸಭೆಯನ್ನು ಮಾಡಿ ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲಿ ಸರ್ವೆಯನ್ನು ನಾವು ನೆರವೇರಿಸಿ ಈ ಏನು ನೊಂದ ಕುಟುಂಬಗಳಿಗೆ ಪುನರ್ವಸತಿಯನ್ನು ನಾವು ತಲುಪಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ತಹಶೀಲ್ದಾರ್ ಅವರು ನೀಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತೇನು 1 ದಿನದ ಧರಣಿಯನ್ನು ನಾವು ಇಲ್ಲಿ ಕೈಬಿಟ್ಟಿದ್ದೇವೆ. ಇದೇ ರೀತಿಯಲ್ಲಿ ಅವರು ನಮಗೆ ಸಹಕಾರವನ್ನು ನೀಡಿ ಪುನರ್ವಸತಿ ಕಲ್ಪಿಸಿಲ್ಲ ಅಂತಂದರೆ ನಿರಂತರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಸಮುದಾಯದ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೆ. ಟಿ ನರಸೀಪುರ ತಾಲೂಕಿನ ಬನ್ನೂರಿನ ರೋಟರಿ ಸಂಸ್ಥೆಯ ಆವರಣದಲ್ಲಿ ಖಾನ್ ಸಿಂಗ್ ರಾಜ್ ಪುರೋಹಿತ್ ರವರ ಸ್ಮರಣಾರ್ಥವಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಸಲಾಯಿತು. ಟಿ ನರಸೀಪುರ ತಾಲೂಕಿನ ಬನ್ನೂರಿನ ರೋಟರಿ ಸಂಸ್ಥೆಯ ಆವರಣದಲ್ಲಿ ಖಾನ್ ಸಿಂಗ್ ಜಿ ರಾಜ್ ಪುರೋಹಿತ್ ರವರ ಸ್ಮರಣಾರ್ಥವಾಗಿ ಮೈಸೂರು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ಕೊಯಮತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಖಾನ್ ಸಿಂಗ್ ರಾಜ್ ಪುರೋಹಿತ್ ರವರ ಮಕ್ಕಳಾದ ಬನ್ನೂರಿನ ಸಮಾಜ ಸೇವಕ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತು ಕೆ ರಾಜೇಶ್ ಕುಮಾರ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರು, ನಮ್ಮ ತಂದೆಯ ಸ್ಮರಣಾರ್ಥಕವಾಗಿ ಸತತ 17 ವರ್ಷಗಳಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಸೇರಿದಂತೆ ವಿವಿಧ ಜಿಲ್ಲೆಗಳ ಸಾವಿರಾರು ಜನರಿಗೆ ಉಚಿತವಾಗಿ ತಪಾಸಣೆ ಮಾಡಿ ಸಮಸ್ಯೆಗಳಿದ್ದರೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಉಚಿತವಾಗಿ ಕನ್ನಡಕವನ್ನು ಕೂಡ ನೀಡ್ತಿದ್ದೇವೆ. ಯಾವುದೇ ತರಹದ ಕಣ್ಣಿನ ಸಮಸ್ಯೆ ಇರುವವರು ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಮಾಡಿಸಿ ಅನುಕೂಲವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರಿದೇವಿ, ಕೊಯಮತ್ತೂರು ಅರವಿಂದ ಆಸ್ಪತ್ರೆಯ PRO ವಿಜಯಕಾಂತ್, ಡಾಕ್ಟರ್ ಎಜಿನ್ ಪಾಟೀಲ್, ಡಾಕ್ಟರ್ ಚಿನ್ಮಯಿ, ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಯೋಗೇಂದ್ರ, ನಂಜುಂಡಸ್ವಾಮಿ, ರೋಟರಿ ಸಂಸ್ಥೆಯ ಮುಖ್ಯ ಶಿಕ್ಷಕ ಲೋಕೇಶ್, ಮಾನಸ, ಪಂಚಲಿಂಗೇಗೌಡ ಹಾಜರಿದ್ದರು. ಎಲ್ಲ ಚೆನ್ನಾಗಿದ್ದೀರಾ ನೋಡ್ರೆ? ಹಾಂ, ನಮಸ್ತೆ. ಮಾತಾಡಿ ಬನ್ನಿ. ಎಲ್ಲ ಚೆನ್ನಾಗಿದ್ದೀರಾ? ಬನ್ನಿ ನೋಡ್ರೆ, ಕೂತ್ಕೊಳ್ಳಿ. ಹೇಳ್ತಾರೆ ಡಾಕ್ಟ್ರಿಗೆ ಹೇಳಿ ಏನಿದೆ ನಿಮ್ಮ ಸಮಸ್ಯೆ ಇದು ಮಾಡ್ತಾರೆ. ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಾಯ್ತಾ? ಏನು ಇವಾಗ ಹೇಳ್ತಾರೆ ಡಾಕ್ಟ್ರು, ಕೇಳಿ ಹಂಗೆ. ಹಾಂ ಹಾಂ, ಹೌದಾ? ಆಯಿತು ಆಯ್ತು ಆಯ್ತು ಆಯ್ತು. ಅಜ್ಜಯ್ ಇದೇನಪ್ಪ? ಹಾಂ ಹಾಂ. ಲಯನ್ಸ್ ಆಫ್ ಈರೂಟ್ ಕ್ಲಬ್ ಇಂದ ಈ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಪ್ರತಿ ತಿಂಗಳು 2ನೇ ಶನಿವಾರ ನಾವು ಎಲ್ಲರಿಗೂ ಈ ಕಣ್ಣಿನ ತಪಾಸಣೆ ಅನುಕೂಲವಾಗಲಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಕಪಕ್ಕದ ಹಳ್ಳಿಯವರು ಮತ್ತು ನಮ್ಮ ಸಾರ್ವಜನಿಕರು ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ಇದನ್ನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದೇ ಥರ ಎಲ್ಲರೂ ನಮ್ಮ ರೈತ ಬಾಂಧವರು ಸಹಕರಿಸಬೇಕು. ಮತ್ತು ಕಣ್ಣಿನ ಏನೇ ಸಮಸ್ಯೆ ಇದ್ರು ನಮ್ಮ ವೈದ್ಯರಿದ್ದಾರೆ, ಅವ್ರಿಗೆ ಹೇಳ್ಕೊಂಡು ನೀವು ಎಲ್ಲ ಅವ್ರಿಗೆ ಯಾವ್ದು ಸಮಸ್ಯೆ ಇದ್ರು ಕೂಡ ಅದನ್ನು ಗುಣಪಡಿಸ್ತಾರೆ. ಏನೇ ಇದ್ರು ಹೇಳ್ಬೇಕು ಅವ್ರಿಗೆ. ಹಾರ್ಟ್ ಇದ್ರೆ ಹಾರ್ಟ್ ಇದೆ ಅಂತ ಹೇಳ್ಬೇಕು, ಶುಗರ್ ಇದ್ರೆ ಶುಗರ್ ಇದೆ ಅಂತ ಹೇಳ್ಬೇಕು. ದಯಮಾಡಿ ಅದ್ರ ಪ್ರಕಾರ ಅವರು ಚಿಕಿತ್ಸೆಯನ್ನು ನೋಡಿ ನಿಮಗೆ ಕಣ್ಣಲ್ಲಿ ಏನು ತೊಂದರೆ ಇದೆ ಅದನ್ನ ಹೇಳಿದ್ರೆ ಅವರು ಆ ಪ್ರಕಾರ ನೋಡಿ ಟೆಸ್ಟ್ ಮಾಡಿ ಇಲ್ಲಿಂದ ನಿಮ್ಮನ್ನ ಊಟ ಎಲ್ಲ ಮಾಡಿಸಿ ಬಸ್ಸಲ್ಲಿ ಕೂರಿಸಿ ಅಲ್ಲಿ ಮುಂದೆ ಕೊಯಮತ್ತೂರಲ್ಲಿ 1 ದಿನ ತಗ್ಗಿಸಿ ನೆಕ್ಸ್ಟ್ ಡೇ ಅಲ್ಲಿ ನಿಮಗೆ ಎಲ್ಲರಿಗೂ ಆಪರೇಷನ್ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿರುತ್ತೆ. ಕೊಯಮತ್ತೂರು ಅರವಿಂದ ಆಸ್ಪತ್ರೆ ನಂಬರ್ 1 ಆ ಆಸ್ಪತ್ರೆಯಲ್ಲಿ ತುಂಬಾ ವಿಶೇಷವಾಗಿ ಒಳ್ಳೆಯ ಡಾಕ್ಟರ್ಗಳಿದ್ದಾರೆ. ಅವರೆಲ್ಲ ನಿಮಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಿಧಾನವಾಗಿ ಎಲ್ಲ
ಒಳ್ಳೆಯ ಸಂಸ್ಕಾರದಿಂದ ನಿಮ್ಮನ್ನ ಎಲ್ಲಾರು ಬರ್ಮಾಡ್ಕೊಂಡು ಅಲ್ಲಿ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ಅಲ್ಲಿ ಒಂದು ಸ್ವಲ್ಪ ಫೀಸ್ ಅಪ್ಪೆ ಇರ್ತದೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋದವರು ಒಳ್ಳೆ ಒಂದು ಕಣ್ಣಿನ ದೃಷ್ಟಿ, ಒಳ್ಳೆ ದೃಷ್ಟಿ ಆಗಲಿ ಅಂತ ನಾವೆಲ್ಲ ನಮ್ಮ ಕಡೆಯಿಂದ ನಮ್ಮ ವಿಜಯ್ ಸರ್ ಕೂಡ ತುಂಬಾ ನಮಗೆ ಪ್ರತಿ ಸಾರಿ ಕೋಪರೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಮ್ಮ ಯಾಸೀನ್ ಅವರು ಇದ್ದಾರೆ, ಅವರು ಪ್ರತಿ ಸಾರಿ ಕೋಪರೇಟ್ ಮಾಡ್ತಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಈ ಸಮಸ್ಯೆಗಳು ಏನೇ ಇದ್ರು ನೀವು ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ಮತ್ತೆ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕದ ಇನ್ನೂ ಬೇರೆ ಯಾರೇ ಇದ್ರು ಕೂಡ ಅವ್ರಿಗೆ ಸ್ವಲ್ಪ ಈ ರೋಟರಿ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು 2ನೇ ಶನಿವಾರ ಆಗುತ್ತೆ, ಸಂಸ್ಥೆ ಇದರಲ್ಲಿ ಚಿಕಿತ್ಸೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ನೀವು ಮನದಟ್ಟು ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಬಲ್ಲೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ, ಕಾನ್ ಸಿಂಗ್ ರವರ ಮಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಹ್ಯಾಂಡ್ ಪೋಸ್ಟ್ ಜೀವಿಕಾ ತರಬೇತಿ ಕೇಂದ್ರದಲ್ಲಿ ಜೀವಿಕಾ ಸಂಘಟನೆ ಮತ್ತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸೆಂಟ್ ಮೇರಿಸ್ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯೆ ಡಾಕ್ಟರ್ ಜ್ಯೋತಿ ಫರ್ನಾಂಡಿಸ್ ಮಾತನಾಡಿ, ಇತ್ತೀಚೆಗೆ ಮಹಿಳೆಯರ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಲೈಂಗಿಕವಾಗಿ ದೌರ್ಜನ್ಯ, ದಬ್ಬಾಳಿಕೆಗಳು ನಡೆಯುತ್ತಿದ್ದು, ಹೆಣ್ಣು ಕೂಡ ಒಂದು ಜೀವ ಅನ್ನುವ ಭಾವನೆಯೇ ಇಲ್ಲದಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಬಳಿಕ ಸರಗೂರು ತಹಶೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿ, ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನು ಪುರುಷರೇ ಸೇರಿ ನಡೆಸಿಕೊಂಡು ಹೋಗಬೇಕು. ಅಲ್ಲಿ ಮಹಿಳೆಯರ ಮೇಲಾಗುವ ಹಿಂಸೆ, ದೌರ್ಜನ್ಯಗಳ ಬಗ್ಗೆ ಚರ್ಚೆ ಮಾಡಿ ಹೆಣ್ಣಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಕೆಲಸವಾಗಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜೀತ ಮುಕ್ತರ ಕುಟುಂಬದ ಮಹಿಳೆಯರು ಮತ್ತು ಪುರುಷರು ಸೇರಿ ಮಹಿಳೆಯರ ಮೇಲಾಗುವ ದೌರ್ಜನ್ಯ, ಹಿಂಸೆ ಮತ್ತು ತಾರತಮ್ಯದ ಬಗ್ಗೆ ಚರ್ಚೆ ಮಾಡಲಾಯಿತು. ಅತ್ತೆಗೆ ಒಂದು ಗಂಡು ಪಾಪ ಬೇಕು, ಅವಳು ಪುನಃ ಪ್ರೆಗ್ನೆಂಟ್ ಆಗಬೇಕಂತ ಹೋಗ್ತಾರೆ. ವಯಸ್ಸಿನ ಬೇಕು, ಇವಳಿಗೆ 3ನೇ 4ನೇ ಹೊಂದ್ಕೊಂಡಿದ್ದಾರೆ. ಒಂದು ವೇಳೆ ಗಂಡು ಪಾಪ ಆದ್ರೆ ತಾಯಿಗೆ ಪೋಷಣೆ ಮಾಡೋದು ಅಂದ್ರೆ ಊಟ ಕೊಡೋದು ಮಾತ್ರ ಅಲ್ಲ, ಮಾನಸಿಕವಾಗಿ ನೋವಾಗದೇ ಇರೋ ತರ ನೋಡೋದು, ಅವಳ ಮನಸ್ಸಿಗೆ ಸಂತೋಷ, ಸಮಾಧಾನ, ಪ್ರೀತಿ ಮಾಡೋದು, ನನ್ನ ಪ್ರೀತಿ ಮಾಡ್ತಾರೆ, ನನ್ನ ಮಗುಗೂ ಪ್ರೀತಿ ಸಿಗ್ತಾ ಇದೆ ಅನ್ನೋ ಭಾವನೆ ಪೋಷಕರಿಂದ ಅಥವಾ ಗಂಡನಿಂದ, ಮನೆಯವರಿಂದ, ಪರಿಸರದಿಂದ ಆ ತಾಯಿಗೆ ಸಿಗೋದಲ್ಲ, ಅದು ಬಹಳ ಮುಖ್ಯ. ನೋಡಿ, ಈ ವಿಚಾರ ನಿಮಗೆ ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ. ಇದು ತುಂಬಾ ಮುಖ್ಯ ವಿಚಾರ. ಅದಕ್ಕೆ ನಾನು ಇದನ್ನು ಹೇಳ್ತೇನೆ. ನಾನು ಬೇರೆ ಚಿಕ್ಕ ವಿಷಯನ ಮಾತಾಡ್ಬೋದಿತ್ತು, ನಾನು ಇದನ್ನು ಯಾಕೆ ಮಾತಾಡ್ತಿದ್ದೀನಿ, ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ. ಅದಕ್ಕೋಸ್ಕರ ನಿಮ್ಮ ಸಮಾಜದಲ್ಲಿ ಅಥವಾ ನೀವೀಗ ಹೆಚ್ಚಿನ ಜನ ಅತ್ತೆಯಂದರು ಆಗೋ ಸ್ಥಿತಿಯಲ್ಲಿ ಇರೋ ಥರ ಕಾಣ್ತಾ ಇದ್ದಾರೆ ನಿಮ್ಮ ವಯಸ್ಸಲ್ಲಿ. ಅದಕ್ಕೆ ನಿಮ್ಮ ಸೊಸೆಯರನ್ನ ಅಥವಾ ಮಕ್ಕಳನ್ನ ಸ್ವಲ್ಪ ಪ್ರೀತಿಯಿಂದ ಬೆಳೆಸಿ. ಮಹಿಳಾ ಹಕ್ಕುಗಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ, ಸ್ವತಃ ನಮ್ಮ ದೇಶದ ಮೊದಲ ಕಾನೂನು ಸಚಿವರಾಗಿ ತಮ್ಮ ಅವಧಿಯಲ್ಲಿ ನಮ್ಮ ಹಕ್ಕುಗಳಿಗೆ ಏನೇನು ಸೌಲಭ್ಯಗಳನ್ನ ಮಾಡಬೇಕು ಅವೆಲ್ಲ ಪ್ರಾವಿಷನ್ಸ್. ಇತ್ತೀಚೆಗೆ ನಮಗೆ ಪಿತ್ರಾರ್ಜಿತ ಹಕ್ಕು ಸಿಕ್ಕಿದ್ದು ಇತ್ತೀಚೆಗೆ, ಬಟ್ ಅದಕ್ಕೆ ಬುನಾದಿ ಹಾಕಿದ್ದು, ಅದು ಮೂಲ ಐಡಿಯಾ ಕೊಟ್ಟಿದ್ದೇ ಅಂಬೇಡ್ಕರ್ ಅವರು. ಆ ಟೈಮ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಿರ್ಲಿಲ್ಲ, ಬಟ್ ಅವರ ಒಂದು ಆದರ್ಶ ಚಿಂತನೆಯಿಂದಲೇ ಅದು ನಂತರ ಕಾಯ್ದೆಯಾಗಿ ಇಂಪ್ಲಿಮೆಂಟ್ ಆಯಿತು. ಸೊ ಇಷ್ಟೆಲ್ಲ ಅವ್ರದ್ದು ಫೇಮಸ್ ಕೊಟೇಶನ್ ಇದೆ, ಒಂದು ಸಮುದಾಯದ ಅಭಿವೃದ್ಧಿಯನ್ನ ಅಳೆಯೋದು ಆ ಸಮುದಾಯದ ಮಹಿಳೆಯರ ಅಭಿವೃದ್ಧಿಯ ಮೇಲೆ ಅಂತಾರೆ. ಗಂಡ ಮತ್ತು ಹೆಂಡತಿ ಇಬ್ರು ಕೆಲಸ ಮಾಡ್ತಿರ್ತಾರೆ. ಇವತ್ತಿನ ದಿನ ಅನಿವಾರ್ಯತೆ ಕೂಡ ಇದೆ. ಒಂದು ಸಣ್ಣ ಕೆಲಸ ಆಗಿರ್ಬೋದು, ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಮಾಜದಲ್ಲಿರುವಂಥ ಸಾಕಷ್ಟು ಆರ್ಥಿಕ ಒತ್ತಡನ ನಿಭಾಯಿಸಲಿಕ್ಕೆ ಗಂಡ ಹೆಂಡತಿ ಇಬ್ರು ಒಂದು ಕೆಲಸ ಮಾಡುವಂಥ ಔಚಿತ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ
ಇಬ್ರು ಕೆಲಸ ಮಾಡಿ ಮನೆಗೆ ಬರ್ತಾರೆ, ಹೆಂಡತಿ ಸೀದಾ ಕೈಕಾಲು ತೊಳ್ಕೊಂಡು ಅಡುಗೆ ಮನೆಗೆ ಹೋಗ್ತಾರೆ, ಗಂಡ ಟಿವಿ ನೋಡ್ಕೊಂಡು ಕೂತ್ಕೊಳ್ತಾರೆ. ಇದು ನಮ್ಮ ಒಬ್ರು ಮನೆಯದಲ್ಲ, ಎಲ್ಲಾರ ಮನೆ ಒಂದು ಉದಾಹರಣೆಗಳು ಕೂಡ. ನಮ್ಮ ಒಂದು ಉದಾಹರಣೆಗೆ ತಗೊಳ್ತು ಅಂತಂದ್ರೆ, ಹೆಣ್ಣು ಮೂಲತಃ ಎಲ್ಲ ಒಂದು ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕೊಂಡು ನಿಭಾಯಿಸುವಂತ ಶಕ್ತಿ ಇರುವಂತ ಒಂದು ಜೀವ ಅಂತ ನಾನು ಹೇಳ್ಬೋದು. ರಾಜ್ಯ ಬಜೆಟ್ ಖಂಡಿಸಿ ಮೈಸೂರಿನಲ್ಲಿ ಜಿಲ್ಲಾ ಹಾಗೂ ನಗರ ಬಿಜೆಪಿ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರಾಜ್ಯ ಬಜೆಟ್ ಖಂಡಿಸಿ ಮೈಸೂರು ಜಿಲ್ಲಾ ಹಾಗೂ ನಗರ ಬಿಜೆಪಿ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ರಾಮಸ್ವಾಮಿ ವೃತ್ತದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್ ಇದು, ಇನ್ನು ಹಲಾಲ್ ಬಜೆಟ್, ನಿರಾಶಾದಾಯಕ ಬಜೆಟ್ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ಎಲ್ ನಾಗೇಂದ್ರ, ಬಿಜೆಪಿ ರಾಜ್ಯ ವಕ್ತಾರ ಎಂಜಿ ಮಹೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯವನ್ನು ಇಸ್ಲಾಮೀಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಲಾಲ್ ಬಜೆಟ್ ಮಂಡಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಲಾಲ್ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರಿಗೆ, ಹಲಾಲ್ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರಿಗೆ, ಇಸ್ಲಾಮೀಕರಣ ಮಾಡುತ್ತಿರುವ ಸಿದ್ದರಾಮಯ್ಯನವರಿಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಇದಾಗಿತ್ತು ಇವತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.